ಟ್ರಾಜಿಡಿ ಆಗೋಯ್ತು ಆದಿಗುರು. ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ಝುಮ್ ಅಂತ ಇದೆ. ಶಾಂಭವಿ ದೇವಿ ಶಕ್ತಿನ ನಾವು ತುಂಬಾ ತಪ್ಪಾಗಿ ಲೆಕ್ಕ ಹಾಕಿದ್ವಿ. ಭೂಮಿಯಿಂದ ನೋಡಿದಾಗ ಸೂರ್ಯ ಚಿಕ್ಕದಾಗೆ ಕಾಣಿಸ್ತಾನೆ, ಹಾಗಂತ ನಾವು ಅದನ್ನ ಮುಟ್ಟೋದಕ್ಕೆ ಹತ್ರ ಹೋದ್ರೆ ಸುಟ್ಟು ಹೋಗ್ತೀವಿ. ಅಂತದ್ರಲ್ಲಿ ಸಾವಿರಾರು ಸೂರ್ಯನ ಶಕ್ತಿ ಇರೋ ಶಾಂಭವಿ ದೇವಿನ ನಾವು ಮುಟ್ಟಕ್ಕಾಗತ್ತಾ? ಅವಳಿಗೆ ಸಾವಿರಾರು ಸೂರ್ಯನ ಶಕ್ತಿ ಇರೋದನ್ನ ನಾವ್ ಯಾಕೆ ಮರ್ತೋದ್ವಿ? ಅದು ಶಾಂಭವಿ ದಿಗ್ಬಂಧನದಲ್ಲಿದ್ಲಲ್ಲ, ಹಾಗಾಗಿ ನಾವು ಅವಳನ್ನ ಹಗುರವಾಗಿ ನೋಡ್ಬಿಟ್ವಿ. ಅವಳ ದಿಗ್ಬಂಧನದಲ್ಲಿದ್ದು ಅವಳ ಬಲಹೀನತೆ ಅಲ್ಲ, ಅದಕ್ಕೇನೋ ಕಾರಣ ಇದೆ ಅನ್ನೋದು ನಾವ್ ಯೋಚನೆನೂ ಮಾಡ್ಲಿಲ್ಲ. ಏನೇ ಆದ್ರೂ ಈ ವಿಷಯದಲ್ಲಿ ನಾವು ಸೋಲು ಒಪ್ಕೋಬೇಕು ಹಾರಿಕಾ. ಸ್ವಲ್ಪ ದಿವಸ ಸೈಲೆಂಟ್ ಆಗಿರೋದೇ ಒಳ್ಳೇದು. ಸದ್ಯಕ್ಕೆ ಶಾಂಭವಿ ದೇವಿ ಕೋಪಕ್ಕೆ ಗುರಿಯಾಗೋದಕ್ಕಾಗಲ್ಲ. ಹೌದು ಆದಿಗುರು, ಪೂಜೆಯಲ್ಲಿ ಸ್ವಲ್ಪ ಎಡವಟ್ಟಾಗಿದ್ರು ಮಂತ್ರವಾದಿ ಜೊತೆ ನಾವು ಸಾಯ್ತಾ ಇದ್ವಿ. ಹೇಳ್ಬೇಕು ಅಂದ್ರೆ ಶಾಂಭವಿ ದೇವಿ ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿಲ್ಲ, ಹಾಗಾಗಿ ನಮ್ಮನ್ನ ಸುಮ್ಮನೆ ಬಿಟ್ಟಿದ್ದಾಳೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದಿಗುರು, ಸ್ವಲ್ಪ ದಿವಸ ನಾವು ನಮ್ ಕಡೆಯಿಂದ ಯಾವುದೇ ಆಕ್ಷನ್ ತಗೊಳ್ಳೋದು ಬೇಡ. ಆಮೇಲೆ ಏನ್ ಮಾಡ್ಬೇಕೋ ಯೋಚನೆ ಮಾಡೋಣ. ಸರಿ, ಹಾಗೆ ಮಾಡೋಣ. ನಾನು ನನ್ನ ಶಕ್ತಿನ ಆದಷ್ಟು ಬೇಗ ವಾಪಸ್ ಪಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನನ್ ಮುಂದೆ ಸೋಲಲ್ಲ, ಸಾವೇ ಕಾದಿದೆ. ಕಮಲಮ್ಮ, ದೇವಿ ದಿಗ್ಬಂಧನದಿಂದ ಬಿಡುಗಡೆ ಆದ್ಮೇಲೆ ನಮ್ಮ ಮನೇಲಿ ನಡೀತಿರೋ ಮೊದಲನೇ ಹಬ್ಬ ಭೈರವಿ ಹುಟ್ಟು ಹಬ್ಬ. ತುಂಬಾ ದಿನ ಆದ್ಮೇಲೆ ಇವತ್ತು ತುಂಬಾ ನೆಮ್ಮದಿ ಅಂತ ಅನ್ನಿಸ್ತಿದೆ. ಒಂಥರ ನೆಮ್ಮದಿ ಫೀಲ್ ಆಗ್ತಿದೆ. ಇನ್ ಮುಂದೆ ನಡೆಯೋದೆಲ್ಲ ಒಳ್ಳೇದೇ ಆಗುತ್ತಮ್ಮ. ಇನ್ಮೇಲೆ ಆ ದೇವಿ ಶಾಂಭವಿ ನಮ್ ಜೊತೆಲೇ ಇರ್ತಾಳೆ. ಒಂದು ಸಣ್ಣ ತೊಂದರೆ ಆಗೋಕ್ಕೂ ಬಿಡಲ್ಲ. ತೊಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಶತ್ರುಗಳೆಲ್ಲ ಸೈಲೆಂಟ್ ಆಗಿದ್ದಾರೆ. ಆದ್ರೂ ಅವ್ರ ಜಗಳಕ್ಕೆ ಬಂದ್ರೆ ಶಾಂಭವಿ ದೇವಿ ನೋಡ್ಕೋತಾಳೆ. ಇಷ್ಟೊಂದ್ ದಿನ ಆದ್ಮೇಲೆ ತಮ್ಮದೇ ಸ್ವಂತ ಮನೇಲಿ ಇದೀವಿ ಅನ್ನೋದೇ ಸಂತೋಷನಮ್ಮ. ನೆಮ್ಮದಿ ಜೀವನ ಬರೋಕ್ಕೂ ಮುಂಚೆ ಆ ದೇವರು ನಮ್ಮ ಜೀವನದಲ್ಲಿ ಒಂದು ಬಿರುಗಾಳಿನೇ ಸೃಷ್ಟಿ ಮಾಡ್ಬಿಟ್ಟಿದ್ರು. ನನ್ಗ ನಂಬಿಕೆ ಇತ್ತು ಕಮಲಮ್ಮ, ಮತ್ತೆ ನಾವು ಮೊದ್ಲಿನಂತೆ ಆಗ್ತೀವಿ, ಎಲ್ರೂ ಒಟ್ಟಿಗೆ ಸೇರಿ ಬದುಕ್ತೀವಿ ಅಂತ. ಆದ್ರೂ ಶಿವಕುಮಾರ್ ಮಾಡಿರೋ ಸಹಾಯನ ಮರೆಯೋದಕ್ಕೆ ಆಗಲ್ಲ. ದಿಕ್ಕಿಲ್ದೆ ಬೀದಿಲ್ ನಿಂತಿದ್ದಾಗ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟು ಮರ್ಯಾದೆ ಉಳಿಸಿದ್ರು. ಅಂತ ಪರಿಸ್ಥಿತಿಯಲ್ಲಿ ಸುಮಾರು ಸಲ ನೀವು ಮತ್ತೆ ನಿಮ್ಮ ಅಣ್ಣ ನಮ್ಮನ್ನ ಕಾಪಾಡಿದ್ದೀರಿ ಮೇಡಮ್. ನಿಮ್ಮ ಋಣ ಸ್ವಲ್ಪ ಆದರೂ ತೀರ್ಸೋದಿಕ್ಕೆ ಅವಕಾಶ ಮಾಡಿಕೊಟ್ಟನಲ್ಲ ಆ ದೇವರು, ಅವ್ರಿಗೆ ಧನ್ಯವಾದ ಹೇಳಬೇಕು ಮೇಡಮ್. ಅಂದ್ರೆ ನಮಗ್ ಕಷ್ಟ ಬಂದಿದ್ದಕ್ಕೆ ದೇವ್ರಿಗೆ ಧನ್ಯವಾದ ಹೇಳ್ತಿದ್ದೀರಾ? ಮೇಡಮ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಒಂದ್ ನಿಮಿಷ. ಎಲ್ಲ ಸರಿ ಹೋಗಿದೆ. ಇವ್ರು ಮಾತ್ರ ಯಾಕೆ ಫೋನೇ ಪಿಕ್ ಮಾಡ್ತಾ ಇಲ್ಲ? ಬರ್ತ್ಡೇಗೆ ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ಟಿದಾರಲ್ಲ. ನನಗದೇ ಯೋಚನೆ ಆಗ್ತಾ ಇದೆ.
ಏನಾಗಿರ್ಬಹುದು? ಈ ವಿಷಯನ ಶಿವಗಾಮಿಗೆ ಹೇಗೆ ಹೇಳೋದು? ಶಿವಗಾಮಿ ಈ ವಿಷಯನ ಹೇಗೆ ತಡ್ಕೋತಾಳೆ? ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಅಯ್ಯೋ, ಏನಾಗುತ್ತೆ ಅಂತ ಕಲ್ಪನೆನೂ ಮಾಡ್ಕೊಳಕ್ಕಾಗ್ತಿಲ್ವಲ್ಲಪ್ಪ. ಇಂಥ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ಯಾಕಪ್ಪ ಹೇಳ್ತಾ ಇದ್ಯಾ? ನಾನು ಎಲ್ಲೂ ಹೋಗಿಲ್ಲ ಅಪ್ಪ. ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಯಾಕೆ ಸುಳ್ಳು ಹೇಳ್ತೀಯ? ನಿನ್ ಜೊತೆನೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಬಿಟ್ಟೋಗ್ಬಿಟ್ಟೆ ಅಲ್ಲ, ನಾನು ಏನ್ ಮಾಡಲಿ? ಎಲ್ ಬಿಟ್ಟು ಹೋಗಿದ್ದೀನಪ್ಪ? ನಿನ್ ಕಣ್ಣಲ್ಲಿ ಕಣ್ಣೀರಾಗಿಲ್ವಾ? ನಿನ್ ಮನ್ಸಲ್ಲಿ ಪ್ರೀತಿ ಆಗಿಲ್ವಾ? ನಿನ್ ತಲೆಯಲ್ಲಿ ನೆನ್ಪಾಗಿ ಉಳ್ದಿಲ್ವಾ ಅಪ್ಪ? ಎಲ್ಲಪ್ಪ ನಾನಿನ್ನ ಬಿಟ್ಟು ಹೋಗಿದ್ದೀನಿ. ಸಾಹೇಬ್ರೆ, ಇಷ್ಟೊತ್ತು ಬೇಕಾಗಿತ್ತ ಬರೋದಕ್ಕೆ? ಹೌದು, ಮಗು ಎಲ್ಲಿ?